ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ತಮ್ಮನೇಲಿ ನೋಡ್ತಾಗೆ ಗೊತ್ತಾಗಿರ್ಬೋದು ನಿಮಗೆ ನಾನು ಏನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕ್ಯಾಲ್ಸಿಯಂ ಬ್ಲಾಕ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನಾನು 1 kg ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡರ್ ತಗೊಂಡು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ನೋಡಿ, ಇಲ್ಲಿ ನೀವು ಗ್ರಾಮು ಅಂದಾಜು ಲೆಕ್ಕ ಹಾಕೊತೀನಿ ಅಂದರೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. 200 ಗ್ರಾಮ್ಸು ಎಗ್ದು ಶೆಲ್ಲು ಅಂದರೆ ಮೊಟ್ಟೆದು ಸಿಪ್ಪೆ ಇರುತ್ತಲ್ಲ, ಅದನ್ನು ಒಣಗಿಸಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಬೇಯಿಸಿರೋ ಸಿಪ್ಪೆನ ಇಲ್ಲ ಮಾಮೂಲಿ ಆಮ್ಲೆಟ್ ಗಿಬ್ಲೆಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಸಿಪ್ಪೆನ ಅಂದರೆ ಯಾವ್ದಾರು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಮೊಟ್ಟೆದಾಗಿರಬೇಕು ಶೆಲ್ ಅಷ್ಟೇ. ಮತ್ತು ಅದ್ರ ಜೊತೆ ಚಾರ್ಕೋಲ್ ಪೌಡರ್ ಅಂದರೆ ಮಾಮೂಲಿ ಗೊತ್ತಲ್ಲ ನಿಮಗೇನೆ, ಒಲೆಗಿಲೆ ಇರೋರಿಗೆ ಗೊತ್ತಾಗ್ಬಿಡುತ್ತೆ. ಅದು ಇದ್ಲು ಏನೋ ಅಂತಾರೆ, ಅದೇ ಇರ್ಬೋದು, ಮೇ ಬಿ ಗೊತ್ತಿಲ್ಲ ನನಗೆ, ಇದ್ಲೇ ಇರ್ಬೋದು. ಮತ್ತು ಅದು ಹಾಕಾದ್ಮೇಲೆ 1 kg ಆಗೋಷ್ಟು POP ಪೌಡರ್ ಹಾಕೋತಾ ಇದ್ದೀನಿ. POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡರು. ನೀವು ಹಾರ್ಡ್ವೇರ್ ಶಾಪಲ್ಲಿ ಹೋಗಿ ಕೇಳಿ, ಸಿಗುತ್ತೆ ಅಲ್ಲಿ POP ಪೌಡರು. ಹಾಕ್ಕೊಂಡು ಒಂದೇ ಸಲ ಹಾಕೊಂಬಿಡ್ಬೇಡಿ ನೀರನ್ನ, ಒಂದು ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ತಾಯಿರಿ. ನೋಡಿ, ಇಲ್ಲಿ ಹದವಾಗಿ ಬಂದಿದೆ. ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ನೀರು ಬೇಕಂದ್ರೆ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನನಗೆ ಸಾಕಿಷ್ಟೇ, ಜಾಸ್ತಿ ಆಗೋಗುತ್ತಿಲ್ಲ ಅಂದರೆ. ನೋಡಿ, ಎಷ್ಟು ಬೇಕಷ್ಟು ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಒಂದೊಂದು ಕಪ್ಪಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಹ್ಯಾಂಗಿಂಗ್ ಏನಾರು ಮಾಡೋಕ್ಕೆ ಇಲ್ಲ, ನೀವು ಹಂಗೆ ಇಕ್ತೀರ ಅಂದರೆ ಹಂಗೆ ಇಕ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಹ್ಯಾಂಗಿಂಗ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಥ್ರೆಡ್ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಅದರ ಪ್ಲಾಸ್ಟಿಕ್ ಏನಾರು ಇದ್ದರೆ ಹಾಕ್ಕೊಳ್ಳಿ, ಕೊಂಡಿ ಥರ ಏನಾರ. ನಾನು ಈ ಥರ ಥ್ರೆಡ್ ಹಾಕೋತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಎಲ್ಲ ಆಗಿದೆ. ಇನ್ನು ಇದನ್ನು ಇವತ್ತು ನೈಟ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ತನಕ ಒಣಗಲಿ, ಪ್ರಾಬ್ಲಮ್ ಇಲ್ಲ. ಬಿಸಿಲು ಬಂದರೆ 1-2 ಅವರಲ್ಲಿ ಒಣಕೊಂಬಿಟ್ಟಿರುತ್ತೆ. ಅದು ಯಾವಾಗಲೇ ಬ್ಲ್ಯಾಕ್ ಇತ್ತು ನಾವೆಲ್ಲ ರೆಡಿ ಮಾಡ್ಬೇಕಾದ್ರೆ, ಇವಾಗ ವೈಟ್ ಕಲರ್ ಆಗಿದೆ. ನೀವು ಬ್ಲ್ಯಾಕ್ ಇದೆ ಏನೇನು ಹಾಕೋರೆ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅದೇ ಇಂಪಾರ್ಟೆಂಟ್. ಅದರಿಂದನೇ ಕ್ಯಾಲ್ಸಿಯಂ ಸಿಗೋದು. ಇವಾಗ ನಾವು ಏನಾರು ಹುಷಾರಿಲ್ಲ ಅಂದರೆ ಹೆಂಗೆ ಡೋಲೋ ಗೀಲೆಲ್ಲ ನುಂಗ್ತೀವಿ, ಅದು ಅದೇ ಥರ ಸ್ವಲ್ಪ ಹಾಗೆ. ಏನಕ್ಕೆ ಹಾಕೋದು ಇದನ್ನು ಅಂತ ಅಂದರೆ, ಇದನ್ನು ಹಾಕೋದ್ರಿಂದ ನಿಮಗೆ ಮರಿಗಳು, ಇವಾಗ ಫೀಮೇಲು ಮೊಟ್ಟೆ ಇಕ್ಕಿದೆ, ಕಾವು ಕೊಡ್ತಾಯಿಲ್ಲ, ಮೊಟ್ಟೆ ಹೊಡೆದ್ಬಿಟ್ಟು ಕುಡ್ಕೊತೈತೆ ಅಂತ ಹೇಳ್ತಾರೆ, ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನಂದರೆ ಮರಿ ಆಯಿತು, ಮರಿಯಾಗಿ 3 ದಿನ 4 ದಿನಕ್ಕೆ ಮರಿನ ಸಾಯಿಸ್ತಾ ಇದೆ, ಅದರ ಬ್ಲಡ್ಡು ಕುಡಿತಾ ಇದೆ ಅಂತ ಅಂತಾರೆ. ಒಬ್ಬೊಬ್ರು ಹೇಳ್ತಾರೆ ಮರಿಯೆಲ್ಲ ಚೆನ್ನಾಗಾಗಿತ್ತು, ನೆಕ್ಸ್ಟ್ ಔಟ್ ಆಗೋ ಟೈಮ್ಗೆ ಪುಕ್ಕ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಅಧ್ವಾನ ಮಡಗೈತೆ ಅಂತಾರೆ. 4th ಸ್ಟೆಪ್ಪು ಏನಂದರೆ, ಜೊತೆಲೇ ಇರ್ತಾವೆ ಮರಿಗಳು, ಕಚ್ಚಿ ಸಾಯಿಸೇ ಬಿಟ್ಟಿರುತ್ತೆ ಆ ಮರಿಗಳನ್ನ. ಅದಕ್ಕೆ ಅದೆಲ್ಲ ಪ್ರಾಬ್ಲಮ್ಮು ತಡೆಯೋದಕ್ಕೋಸ್ಕರ ಇದು. ಇನ್ನೊಂದು ಹೇಳೋದು ಮರ್ತೋದೆ, ಅಂದರೆ ಮೊಟ್ಟೆ ಇಕ್ಕೋ ಟೈಮಲ್ಲಿ ಎಗ್ ಬೈಂಡಿಂಗ್ ಅಂತ ಆಗ್ತದೆ ನೋಡಿ, ಅದೆಲ್ಲ ಆಗೋದು ಕಂಟ್ರೋಲ್ ಆಗುತ್ತೆ. ಮತ್ತು ಮೊಟ್ಟೆದು ಶೆಲ್ಲೇ ಗಟ್ಟಿ ಇರೋಲ್ಲ, ಟ್ರಾನ್ಸ್ಪರೆಂಟ್ ಇರುತ್ತೆ, ಆ ಥರ ಎಲ್ಲ ಮೊಟ್ಟೆ ಇಕ್ಕಿರುತ್ತೆ, ನೋಡಿರ್ತೀರ ನೀವು, ಅದೆಲ್ಲ ಕಂಟ್ರೋಲ್ ಆಗುತ್ತಿದ್ರಿಂದ. ಅದಕ್ಕೋಸ್ಕರ ಕ್ಯಾಲ್ಸಿಯಂ ಬ್ಲಾಕ್ ಇಕ್ಕೋದು. ಮೇಲೂ ತಿನ್ನುತ್ತೆ, ಏನು ಪ್ರಾಬ್ಲಮ್ ಇಲ್ವಂದರೆ ಏನು ಪ್ರಾಬ್ಲಮ್ ಇಲ್ಲ, ಮೇಲೂ ತಿನ್ನಲಿ, ಪರವಾಗಿಲ್ಲ. ಮೇಲು ತಿಂದರೆ ಏನು ಯೂಸಸ್ ಅಂದರೆ, ಅದಕ್ಕೆ ಫರ್ಮ್ಸ್ಕೌಂಟು ಹೆವಿ ಆಗುತ್ತೆ, ಕ್ವಾಲಿಟಿ ಜಾಸ್ತಿ ಇರುತ್ತೆ ಫರ್ಮ್ಸ್ಕೌಂಟು. ಮತ್ತು ಬಾಡಿ ಹೆಲ್ತಿಯಾಗಿ ಬರುತ್ತೆ, ಬಾಡಿ ಕಲರು ಡಾರ್ಕಾಗಿ ಬರುತ್ತೆ ತಿಂದರೆ. ಫೀಮೇಲಿನೆಲ್ಲ ವೀಕ್ ಆಗೋಲ್ಲ ಅಷ್ಟೇ ಅದನ್ನು ತಿಂದರೆ, ಮೊಟ್ಟೆ ಎಲ್ಲ ಸಖತ್ತಾಗಿ ಇಕ್ಕುತ್ತೆ. ಮತ್ತು ಮೊಟ್ಟೆದು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರುತ್ತೆ ಅದನ್ನು ಇಕ್ಕೋದ್ರಿಂದ. ಒಬ್ಬೊಬ್ರು ಏನು ಮಾಡ್ತಾರೆ, ಕ್ಯಾಲ್ಸಿಯಂ ಬ್ಲಾಕೇ ಇಕ್ಕಿಲ್ಲ ನಾನು. ದಯವಿಟ್ಟು ಎಲ್ಲ ಬರ್ಡ್ಸ್ಗೂ ಕ್ಯಾಲ್ಸಿಯಂ ಬ್ಲಾಕ್ ಇಕ್ಕಬೇಕು, ಕಂಪಲ್ಸರಿ ಅದು. ಇಲ್ಲಾಂದರೆ ಬರ್ಡ್ಸು ಆರೋಗ್ಯವಾಗಿರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರ ನಮ್ಮ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.